ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಂದಿನ ರೋಲ್ ನಂಬರ್ 31. ನಮಸ್ಕಾರ ರವಿ ಸರ್. ನಮಸ್ಕಾರ ಸರ್. ಏನ್ ಸರ್ ನಿಮ್ಮ ಹೆಸರು? ಗಹನ್ ವೈ, ಅದ್ರ ಮನೇಲಿ ಅಪ್ಪು ಅಂತ ಕರೀತಾರೆ. ಈಗ ಯಾವ್ದು ಕರಿಬೇಕು ನಾವು? ಇಷ್ಟ ಬಂದಂಗ್ ಕರಿಬಹುದು ಸರ್. ಹೋಗಲಿ. ನಿಮ್ ಇಷ್ಟ ಬಂದ್ರೆ ಗಹನ್ ಅಂತಾನು ಕರಿಬಹುದು, ಅಪ್ಪು ಅಂತಾನು ಕರಿಬಹುದು. ಏನ್ ಪಾತ್ರ ಮಾಡ್ತೀರಾ ಸರ್? ಭಗವಂತ. ಭಗವಂತ ಅಂದ್ರೆ ಯಾವ್ದಾರು ಸ್ಪೆಸಿಫಿಕ್ ಆಗಿ ಈ ದೇವ್ರು ಅಂತ ಏನಾದ್ರು ಇದೆಯಾ? ಅಂದ್ರೆ ಭೂಮಿಗೆ ಬಂದ ಭಗವಂತದಲ್ಲಿ ಸೀರಿಯಲ್ ಇದೆಯಲ್ವಾ, ಅದರಲ್ಲಿ ಭಗವಂತ ಇರ್ತಾನಲ್ಲ ಆತ. ಚಲೋ ನೋಡೋಣ, ಮಾಡಮ್ಮ. ಲೈಟ್ಸ್, ಕ್ಯಾಮರಾ, ಡ್ರಾಮಾ. ಬಾಳೆಂದರೇನಂತಹ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ತಾನೆಂದರೇನಂತಹ ತೋರಿಸೋಕೆ ಅಂತ ಭೂಮಿಗೆ. ಎಲ್ರಿಗೂ ನಮಸ್ಕಾರ. ಭಗವಂತ. ಅಯ್ಯ, ನಾನು ನಿಮಗೆಲ್ಲ ನಮಸ್ಕಾರ ಮಾಡ್ತಿದ್ದೀನಿ. ಆಕ್ಚುಲಿ ನೀವೆಲ್ಲ ನನಗ್ ನಮಸ್ಕಾರ ಮಾಡ್ಬೇಕು, ಯಾಕಂದ್ರೆ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ. ವೆರಿ ಗುಡ್, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಾನಿವಾಗ ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕಿತ್ತು, ಅದಕ್ಕೆ ಬಂದೆ. ನೋಡಿ, ನಾನು ಈ ಸೃಷ್ಟಿ ಮಾಡಿದಾಗ ಮೊದ್ಲು ಮರಗಳನ್ನ, ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿದೆ. ಅವಾಗೆಲ್ಲ ಅದು ಚೆನ್ನಾಗೇ ಇತ್ತು. ಅಷ್ಟಕ್ಕೆ ನಾನು ಸುಮ್ನಿರ್ಬೇಕಿತ್ತು ತಾನೆ, ಇರ್ಲಿಲ್ಲ. ಅದೇ ನಾನ್ ಮಾಡಿದ ತಪ್ಪು. ಈ ಮನುಷ್ಯರನ್ನ ಸೃಷ್ಟಿ ಮಾಡಿದೆ ನೋಡಿ, ಅವಾಗ್ಲಿಂದಾನೇ ಶುರು ಆಯ್ತು ನೋಡಿ ನನ್ ಪ್ರಾಬ್ಲಮ್. ನಾನ್ ಸೃಷ್ಟಿ ಮಾಡಿದ್ದು ಒಂದ್ ಹೆಣ್ಣು, ಒಂದ್ ಗಂಡು ಅಷ್ಟೇ. ಆದ್ರೆ ಅವ್ರಿಬ್ರು ಸೇರಿ ಹುಚ್ಚದೇವ್ರು ಹುಲ್ ಮೇಯಿಸ್ತಾ ಇರ್ತಾನ, ಅನ್ನ ಕೊಟ್ಟೇವ್ರು ಸಾಂಬಾರ್ ಕೊಡಲ್ವಾ? ಹಿಂಗೆ ಹೇಳ್ತಾ ಹೇಳ್ತಾ ಈಗ 300 ಕೋಟಿ ಮನುಷ್ಯರಾಗಿದ್ದಾರೆ. ಮತ್ತೆ ಹೇಳ್ತಾರೆ, ನಮ್ದೇನಿಲ್ಲ, ಎಲ್ಲ ಆ ದೇವ್ರು ಕೊಟ್ಟಿದ್ದು ಅಂತ. ಅಲ್ಲ, ನಾನೇನ್ರಿ ಕೊಟ್ಟೆ? ಅವ್ರಿಬ್ರು ಹುಚ್ಚದ ತಪ್ಪ? ನೀವು ಮನುಷ್ಯದಿರಲ್ಲ, ಕೋರಿಕೆ ಈಡೋರ್ಗಿಂತ ಮುಂಚೆ ಒಂದ್ ತರ ಇರ್ತೀರಾ, ಕೋರಿಕೆ ಈಡೋದ್ಮೇಲೆ ಇನ್ನೊಂದ್ ತರ ಇರ್ತೀರಾ. ರವಿ ಸರ್, ನಿಮ್ ಪಕ್ಕ ಕೂತಿದಾರಲ್ಲ ಡಿಂಪಲ್ ಕ್ವೀನ್ ರಕ್ಷ ಅವರು, ಅವ್ರೇನ್ ಕಮ್ಮಿ ಇದಾರ ಅನ್ಕೊಂಡ್ರಾ? ದೇವಸ್ಥಾನ ಹತ್ರ ಬಂದು, ದೇವ್ರೇ ನನ್ ಹೀರೋಯಿನ್ ಮಾಡಪ್ಪ, ನನ್ ಮೊದಲನೇ ಸಂಬಳನ ನಿನ್ ಹುಂಡಿಗೆ ಹಾಕ್ತೀನಿ ಅಂದ್ರು. ಹೋಗ್ಲಿ ಪಾಪ, ಹುಡುಗಿ ಸಖತ್ ಕ್ಯೂಟ್ ಆಗವಳೆ, ಮುದ್ದಾಗವಳೆ, ಕೇಳ್ಕೊತಾಳಲ್ಲ ಅಂತ ಬುಲ್ಬುಲ್ ಅನ್ನೋ ಸಿನಿಮಾ ಕೊಟ್ಟು ಒಂದ್ ದೊಡ್ಡ ಹೀರೋಯಿನ್ ಮಾಡ್ದೆ. ಆಮೇಲೆ ಏನ್ ಮಾಡಿದ್ರು? ಬಂದಿದ್ ಸಂಬಳ ತಗೊಂಡ್ ಹೋಗಿ ಅವ್ರ ಅಪ್ಪನ ಕೈಯಲ್ಲಿ ಕೊಟ್ಟು, ಅಪ್ಪ ನೀನೇ ತಾನೆ ನನ್ ಪಾಲಿಗೆ ದೇವ್ರು ಅಂತ ಅನ್ಬಿಡೋದಾ? ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ, ತಂದೆನು ದೇವ್ ಸಮಾನನೇ ಅಲ್ವಾ ಅಂತ ಸುಮ್ನಾದೆ. ನನ್ ನಿಸ್ವಾರ್ಥ ಭಕ್ತ ಅಂದ್ರೆ ಅದು ನಮ್ ರವಿ ಸರ್ ಮಾತ್ರ. ಅವ್ರು ಯಾವತ್ತೂ ತಪ್ಪೋಸ್ಕರ ಏನು ಕೇಳ್ಕೊಂಡೇ ಇಲ್ಲ. ಅವ್ರು ಕೇಳ್ಕೊಳ್ಳೋದು ಒಂದೇ ಒಂದು, ದೇವ್ರೇ ನಂಗೆ ನಮ್ ಕನ್ನಡ ಜನಕ್ಕೆಲ್ಲ ಒಳ್ಳೊಳ್ಳೆ ಸಿನಿಮಾ ಕೊಡೋ ಶಕ್ತಿ ಕೊಡಪ್ಪ ಅಂತ ಅಷ್ಟೇ. ಆಮೇಲೆ ನಿಜವಾದ ಪರಮ ಭಕ್ತೆ, ಅವ್ರ ಬೇರೆ ಯಾರು ಅಲ್ಲ, ಅವರೇ ನಮ್ ಲಕ್ಷ್ಮಿ ಅಮ್ಮ. 24 ಗಂಟೆನೂ ನಂದೇ ಧ್ಯಾನ ಮಾಡ್ತಿರ್ತಾಳೆ, ಮಾತಿಗೂ ನನ್ನ ನೆನ್ಸ್ಕೊತಾ ಇರ್ತಾರೆ. ಲಕ್ಷ್ಮಿ ಅಮ್ಮ, ಐ ಲವ್ ಯು. ಸಾಕು, ಚೆನ್ನಾಗಿ ಮಾಡಿದೆ. ಓಕೆ ಭಗವಂತ, ಗ್ರೀನ್ ಸಿಗ್ನಲ್ ಬೇಕಾ ಬೇಡವಾ? ಬೇಕು ಬೇಕು, ತಗೋಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ತಂದೆಯವರು ಮಾಡಿಕೊಟ್ಟಿರ್ತಕ್ಕಂಥ ಬಳೆಗಾರ ಕೈಯಲ್ಲಿ ಮಾಡಿರ್ತಕ್ಕಂಥ ಹಸಿರು ಬಳೆಯನ್ನ ತಗೊಂಬಂದಾರ. ನಿಮಗೆ ಮತ್ತೆ ಮಾಳವಿಕೆ ಮೇಡಮ್ ಅವರು ಕೊಡ್ಬೇಕಂತ, ದಯವಿಟ್ಟು ಸ್ವೀಕಾರ ಮಾಡಬೇಕ್ರಿ. ಹೆಣ್ಣಿಗೆ ಇದಕ್ಕಿಂತ ಒಡವೆ ಇನ್ನೇನು ಇಲ್ಲ ಅಂತ ಅನ್ಸುತ್ತೆ. ಇದನ್ ಹೆಣ್ಣಿನ ಮುಖದಲ್ಲಿ ಒಂದು ನಗು ತರಿಸೋದಕ್ಕೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಒಡವೆ. ಆಕ್ಚುಲಿ ಜ್ಯೋತಿ ಬಳ್ಳಾರಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿ ಕಲಾವಿದೆ ಇವರು.
ಸಾವಿರಾರು ಪ್ರದರ್ಶನಗಳನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ, ಸಾವಿರಾರು ಕಲಾವಿದರನ್ನ ರಂಜಿಸ್ತಾ ಬಂದಿದ್ದಾರೆ ಇವರು. ಸೊ ನಮ್ಗೆ ಪಲ್ಲವಿ ಒಂದು ಒಳ್ಳೆಯ ನೃತ್ಯಗಾರ್ತಿ ಅಂತ ಗೊತ್ತಿದೆ ಅಲ್ವಾ, ಇನ್ನು ಅವರನ್ನ ಮೀರಿಸುವಂತ ಡ್ಯಾನ್ಸರು, ಅವರನ್ನ ಮೀರಿಸುವಂತ ಟ್ಯಾಲೆಂಟು ಅವರ ತಾಯಿ ಇವತ್ತು ವೇದಿಕೆಗೆ ಬಂದಿದ್ದಾರೆ. ಒಂದೇ ವೇದಿಕೆಯಲ್ಲಿ ತಾಯಿ ಮಗಳ ನೃತ್ಯವನ್ನ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರುತ್ತೆ. ನಿಜವಾದ ಪ್ರತಿಭೆ ಎಲ್ಲಿಂದ ಬಂತು ಅಂತಂದ್ರೆ ಇಲ್ಲಿಂದ ಬಂದಿರೋದು. ವಾವ್, ಬಾಯಿಂದ ಪದಗಳೇ ಹೊರಡ್ತಾ ಇಲ್ಲ ಅವ್ಳು ಡಾನ್ಸ್ ನೋಡಿ. ಪಲ್ಲವಿ ಬೇಜಾರು ಮಾಡ್ಕೋಬೇಡ ಹೀಗೆ ಹೇಳ್ತೀನಿ ಅಂತ, ನಿಮ್ಮ ತಾಯಿ ಮುಂದೆ ನೀನೇನು ಇಲ್ಲ. ಓ, ನಾನು ನಿಜವಾಗ್ಲೂ ಈ ಥರದ್ದು ನೋಡಿಲ್ಲಮ್ಮ ಡಾನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಥರದ ಪರ್ಫಾರ್ಮೆನ್ಸ್ ನಾನು ನೋಡಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.